ನಮ್ಮ ಹುಡುಗರು ಇದ್ದಾರಲ್ಲ, ಅವರು ಕಂಡಿರೋವಂಥ ಕನಸನ್ನು ನನಸು ಮಾಡ್ಕೊಳ್ಳೋ ಪ್ರೋಸೆಸ್ನಲ್ಲಿ ಅವರು ಯಾವ ಲೆವೆಲ್ಗೆ ಬೇಕಾದರೂ ಹೋಗ್ತಾರೆ ಅನ್ನೋದಕ್ಕೆ ಈ ಸಿನಿಮಾನೇ ಒಂದು ಬೆಸ್ಟ್ ಆಪ್ಷನ್ನು. ಮಾಲಿವುಡ್ ಟೈಮ್ಸ್ ಇದು ಮಲಯಾಳಂನ ಒನ್ ಆಫ್ ದಿ ಮೈ ಫೇವ್ರೆಟ್ ಆ್ಯಕ್ಟರ್ ಆದಂಥ ನೆಸ್ಲಿನ್ ಅವರು ಮೈನ್ ಲೀಡರಲ್ಲಿ ಆ್ಯಕ್ಟ್ ಮಾಡಿರುವಂಥ ಈ ಸಿನಿಮಾ ಈಗ ಜಿಯೋ ಹಾಟ್‌ಸ್ಟಾರಲ್ಲಿ ಕನ್ನಡ ಭಾಷೆಯಲ್ಲೇ ನೋಡೋಕ್ಕೆ ಸಿಗುತ್ತೆ. ಇನ್ನು ಸಿನಿಮಾ ನೋಡಿದಾದಮೇಲೆ ನನಗೆ ಸಿನಿಮಾ ಕೊಟ್ಟ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ನೋಡ್ಕೊಂಬರುವ ಬನ್ನಿ. ಇನ್ನು ಸಿನಿಮಾದ ಒನ್ಲೈನ್ ಸ್ಟೋರಿ ವಿಷಯಕ್ಕೆ ಬರೋದಾದರೆ, ಸಿನಿಮಾದ ಹೀರೋ ಆದಂಥ ಅಮಿತ್ ಮಾಧವನ್ಗೆ ಅವನ ಚಿಕ್ಕ ವಯಸ್ಸಿಂದಲೂ ಕೂಡ ಸಿನಿಮಾ ಅಂದರೆ ಹುಚ್ಚು ಪ್ರೀತಿ. ಬರೀ ಸಿನಿಮಾ ಅಲ್ಲ, ಡೈರೆಕ್ಟರ್ ಆಗಬೇಕು ಅನ್ನೋದು ಅವನ ಚೈಲ್ಡ್ಹುಡ್ ಡ್ರೀಮ್ ಆಗಿರುತ್ತೆ. ಇವನು ಮಲಯಾಳಂ ಸಿನಿಮಾ ಇಂಡಸ್ಟ್ರಿಯಲ್ಲಿ ದೊಡ್ಡ ಹಾರರ್ ಸಿನಿಮಾ ಡೈರೆಕ್ಟ್ ಮಾಡೋ ಡೈರೆಕ್ಟರ್ ಆಗಬೇಕು ಅನ್ನೋದು ಇವನ ದೊಡ್ಡ ಕನಸಾಗಿರುತ್ತೆ. ಸೊ ಈ ಡೈರೆಕ್ಟರ್ ಆಗೋ ಪ್ರೋಸೆಸ್ನಲ್ಲಿ ಅವನಿಗೆ ಏನೆಲ್ಲ ಪ್ರಾಬ್ಲಮ್ ಬರುತ್ತೆ, ಅವನು ಅದನ್ನೆಲ್ಲ ಹೇಗೆ ಎದುರಿಸುತ್ತಾನೆ, ಸೊ ಈ ದಾರಿಯಲ್ಲಿ ಅವನು ಏನೆಲ್ಲ ತ್ಯಾಗ ಮಾಡಬೇಕಾಗಿ ಬರುತ್ತೆ, ಕೊನೆಗೆ ಅವನು ಇದಕ್ಕೋಸ್ಕರ ಯಾವ ಸ್ಟೇಜಿಗೆಲ್ಲ ಹೋಗ್ತಾನೆ, ಸೊ ಕೊನೆಯಲ್ಲಿ ಇವನ ಕಂಡ ಕನಸಿನ ಹಾಗೆ ಇವನು ದೊಡ್ಡ ಡೈರೆಕ್ಟರ್ ಆಗ್ತಾನೋ ಇಲ್ವೋ ಅನ್ನೋದನ್ನು ನೀವು ಸಿನಿಮಾ ನೋಡೇ ತಿಳ್ಕೊಬೇಕು. ಪಾಸಿಟಿವ್ಸ್: ಸಿನಿಮಾದಲ್ಲಿರುವಂಥ ಮೇನ್ ಕ್ಯಾರೆಕ್ಟರ್ ನೋಡಿದ್ರೆ ಒಂದು ಸೆಕೆಂಡ್ ನನ್ನನ್ನೇ ನಾನು ನೋಡ್ದಂಗಾಯಿತು. ಯಾಕಂದರೆ ಸಿನಿಮಾದಲ್ಲಿರುವಂಥ ಕ್ಯಾರೆಕ್ಟರ್ ಸಿನಿಮಾನ ಎಷ್ಟು ಪ್ರೀತಿ ಮಾಡ್ತದೆ ಅಂದರೆ ಸಿನಿಮಾದಲ್ಲಿ ಬರುವಂಥ ಕ್ಯಾರೆಕ್ಟರ್ ಡಿಪೆಂಡ್ ಆಗಿರೋದೇ ಸಿನಿಮಾದ ಮೇಲೆ. ಸೊ ನಮ್ಮಲ್ಲೂ ಕೂಡ ಎಷ್ಟೋ ಜನಕ್ಕೆ ಅವ್ರು ಇಷ್ಟಪಡೋ ಫ್ಯಾಷನ್ನ ಫಾಲೋ ಮಾಡಬೇಕು ಅಂತ ಅವರ ಆಸೆ ಆಗಿರುತ್ತೆ. ಸೊ ಅದೇ ಥರ ಸಿನಿಮಾದಲ್ಲಿ ಬರುವಂಥ ಕ್ಯಾರೆಕ್ಟರ್ ಫೀಲಿಂಗು ಕೂಡ ಸೇಮ್ ಆಗಿರುತ್ತೆ. ಸೊ ಆದ್ದರಿಂದ ಆ ಕ್ಯಾರೆಕ್ಟರ್ ನಮಗೆ ಬಹಳ ಬೇಗ ಕನೆಕ್ಟ್ ಆಗುತ್ತೆ. ಸೊ ಇವಾಗಿನ ಪ್ರೆಸೆಂಟ್ ಸಿಚುವೇಶನ್ನ ನೋಡ್ತಾ ಇದ್ರೆ ಸಿನಿಮಾ ಡೈರೆಕ್ಟರ್ ಆಗೋದು ಒಂದು ಸಾಮಾನ್ಯ ಮಾತಲ್ಲ. ಸೊ ಆ ಡೈರೆಕ್ಟರ್ ಆಗೋ ಪ್ರೋಸೆಸ್ ಇದೆಯಲ್ಲ, ತುಂಬಾ ಕಷ್ಟ. ಸೊ ಅದನ್ನು ಸಿನಿಮಾದಲ್ಲಿ ಇವರು ಈ ಟಾಪಿಕ್ನ ಯೂಸ್ ಮಾಡಿಕೊಂಡು ಜನಕ್ಕೆ ಕನೆಕ್ಟ್ ಆಗೋ ರೀತಿ ಎಫೆಕ್ಟಿವ್ ಆಗಿ ಪ್ರೆಸೆಂಟ್ ಮಾಡಿರೋದು ಸಿನಿಮಾದಲ್ಲಿ ನನಗೆ ಇಷ್ಟ ಆಯಿತು. ಸೊ ಆದರೆ ಅದನ್ನು ಅವರು ಎಫೆಕ್ಟಿವ್ ಆಗಿ ಪ್ರೆಸೆಂಟ್ ಮಾಡಿದ್ದಾರೆ ಅಂತ ಹೇಳೋದಾದರೆ ಇಲ್ಲ, ಮಾಡಿಲ್ಲ ಅಂತೀನಿ. ಯಾಕಂದರೆ ಸಿನಿಮಾದಲ್ಲಿ ಎಫೆಕ್ಟಿವ್ ಆಗಿ ಪ್ರೆಸೆಂಟ್ ಮಾಡೋದಕ್ಕೆ ಏನೆಲ್ಲ ಎಲಿಮೆಂಟ್ ಬೇಕೋ ಅದೆಲ್ಲ ಸಿನಿಮಾದಲ್ಲಿ ಇದೆ, ಆದರೆ ಅದನ್ನು ಅವರು ಪ್ರಾಪರಾಗಿ ಯುಟಿಲೈಸ್ ಮಾಡ್ಕೊಂಡಿಲ್ಲ. ಈ ಸಿನಿಮಾದಲ್ಲಿ ತುಂಬ ಟಾಪಿಕ್ನ ಹೇಳೋಕ್ಕೆ ಟ್ರೈ ಮಾಡಿದ್ದಾರೆ. ಲೈಕ್ ಸಿನಿಮಾದಲ್ಲಿ ನಡೆಯುವಂಥ ಪಾಲಿಟಿಕ್ಸ್ ಆಗಿರ್ಬೋದು, ಫೇಲ್ಯೂರ್ಸ್ ಆಗಿರ್ಬೋದು, ಐಡಿಯಾಸ್ ಆಗಿರ್ಬೋದು, ಸಕ್ಸಸ್ ಆಗಿರ್ಬೋದು, ಹಾಗೆ ಆ ಕ್ಯಾರೆಕ್ಟರ್ ಡಿಸೈಡ್ ಮಾಡುವಂಥ ಡಿಸಿಷನ್ ಆಗಿರ್ಬೋದು, ಎಲ್ಲವೂ ಕೂಡ ಸಿನಿಮಾದಲ್ಲಿ ಹೇಳೋಕ್ಕೆ ಟ್ರೈ ಮಾಡಿದ್ದಾರೆ. ಸೊ ಆದರೆ ಆ ಎಲ್ಲ ಎಲಿಮೆಂಟ್ನ ಇವರು ಪ್ರಾಪರಾಗಿ ಯುಟಿಲೈಸ್ ಮಾಡ್ಕೊಂಡಿಲ್ಲ, ಎಲ್ಲವುದನ್ನು ಕೂಡ ಅರ್ಧಂಬರ್ಧ ಹೇಳಿ ಬಿಟ್ಟಿದ್ದಾರೆ. ಅದರಲ್ಲೂ ಮೇಯ್ನಾಗಿ ಎಮೋಷನ್ ಅನ್ನೋದನ್ನ ಪ್ರಾಪರಾಗಿ ಪ್ರೆಸೆಂಟ್ ಮಾಡಿಲ್ಲ. ಈ ಸಿನಿಮಾದಲ್ಲಿ ಎಮೋಷನ್ ಅನ್ನೋದು ಪ್ರಾಪರಾಗಿ ವರ್ಕ್ ಆಗಿದ್ರೆ ಸಿನಿಮಾ ಈಗೇನು ಬಂದಿದೆಯಲ್ಲ ಅದಕ್ಕಿಂತ ಇನ್ನೂ ಬೆಟರ್ ಆಗಿ ಬರ್ತಿತ್ತು. ಸೊ ಈಗ ಏನಂದರೆ ಸಿನಿಮಾದಲ್ಲಿ ಎಮೋಷನ್ ಅನ್ನೋದನ್ನ ಪ್ರಾಪರಾಗಿ ಯುಟಿಲೈಸ್ ಮಾಡದೇ ಇರೋ ಕಾರಣ ಸಿನಿಮಾ ಒಂಥರ ನಮಗೆ ಎಫೆಕ್ಟಿವ್ ಅಂತ ಅನಿಸ್ಲಿಲ್ಲ. ಇನ್ನು ಓವರಲ್ ಆಗಿ ಸಿನಿಮಾ ಹೇಗುಂಟು ಅಂತ ಹೇಳೋದಾದರೆ ಇದೊಂದು ಡೀಸೆಂಟ್ ಆಗಿರುವಂಥ ಬಿಲೋ ಆವ್ರೇಜ್ ಸಿನಿಮಾ ಅಂತೀನಿ. ಒನ್ ಟೈಮ್ ಅಂತೂ ಈ ಸಿನಿಮಾನ ನೋಡ್ಬೋದು. ಸೊ ಇದಾಗಿತ್ತು ಫ್ರೆಂಡ್ಸ್, ನಾನು ಈ ಸಿನಿಮಾ ನೋಡಿದಾದ್ಮೇಲೆ ನನಗನ್ಸಿದಂತಹ ಒಪಿನಿಯನ್.